ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ಗುರುವಿನ ಉಪಕಾರದ ಬಗ್ಗೆ ಹೇಳ್ತೀನಿ. ಒಂದು ಊರಿನಲ್ಲಿ ಒಬ್ಬರು ಗುರು ಇದ್ದರು. ಅವರು ಬಹಳ ದೊಡ್ಡ ತ್ಯಾಗಿ ಇದ್ದರು. ಆದರೆ ಅವರಿಗೆ ಒಬ್ಬ ಶಿಷ್ಯ ಇದ್ದ. ಅವನು ಬಹಳ ದೊಡ್ಡ ತಿನ್ನುವಂತ ಲೋಭಿ ಇದ್ದ. ಎಷ್ಟು ತಿಂದರೂ ಅವನಿಗೆ ಸಾಕಾಗ್ತಾ ಇರಲಿಲ್ಲ. ಗುರುಗಳು ಕೂಡ ಅವನಿಗೆ ಹೇಳಿ 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 ಸಾಕಾಗಿ ಹೋಗಿತ್ತು. ಒಂದು ದಿವಸ ಗುರುಗಳ ಜೊತೆಗೆ ಅವನು ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ನನಗಿಷ್ಟು ತಿನ್ನೋದಕ್ಕೆ ಬೇಕು, ಹಂಗೆ ಹಿಂಗೆ ಅಂತ ಹೇಳಿ. ಗುರು ಅವನದು ವಿಷಯನ ಕೇಳಿ 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 ಸಾಕಾಗಿ ಒಂದು ಊರಿನಲ್ಲಿ ಬಿಟ್ಟರು. ಮುಂದಿನ ಊರಿಗೆ ವಿಹಾರ ಮಾಡಿಬಿಟ್ರು. ಅವನು ಅಲ್ಲೇ ಉಳ್ಕೊಂಡ. ಅಲ್ಲಿ ತಿನ್ನೋದಕ್ಕೆಲ್ಲ ಒಳ್ಳೆ ಒಳ್ಳೆ ಪದಾರ್ಥಗಳು ಸಿಗ್ತವೆ ಅಂತೇಳಿ ಅಲ್ಲೇ ಉಳ್ಕೊಂಡ. ಒಂದು ಅಂಗಡಿಗೆ ಹೋದ. ದೊಡ್ಡ ಒಂದು ಮಿಠಾಯಿಗಳ ದೊಡ್ಡ ಅಂಗಡಿ ಇತ್ತು. ಅಲ್ಲಿಗೆ ಹೋದ. ಅಲ್ಲಿ ಒಂದು ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಎಲ್ಲ ಬೇರೆ ಬೇರೆ ಪ್ರಕಾರದ ತಿಂಡಿಗಳನ್ನ ಜೋಡಿಸಿದ್ರು. ಅದರೊಳಗಡೆ ಒಂದು ತಿಂಡಿಯ ಹೆಸರನ್ನ ಇವ ಹೋಗಿ ಕೇಳಿದ. ಅದರ ಹೆಸರಿತ್ತು ಖಾಜಾ ಅಂತ ಹೇಳಿ. ಅಂದ್ರೆ ಹಿಂದಿ ಒಳಗಡೆ ತಿಂದು ಹೋಗಿ ಬಿಡು ಅಂತ ಹೇಳಿ ಖಾಜಾ. ಆ ತಿಂಡಿಯ ಹೆಸರಿತ್ತು ಖಾಜಾ ಅಂತ ಹೇಳಿದ ತಕ್ಷಣ ಇವನು ಒಂದ್ ಸ್ವಲ್ಪ ಹಿಂದಿ ಬರ್ತಾ ಇತ್ತು ಇವನಿಗೆ. ಇವನು ಏನ್ ಮಾಡ್ದ, ತಿನ್ನಕ್ಕೆ ನನಗೆ ಹೇಳಿದ್ರು ಅಂತೇಳಿ ಹೊಟ್ಟೆ ತುಂಬುತ್ತಿ ಒಂದ್ 2-3 kg ಸಿಹಿ ತಿಂಡಿಯನ್ನು ತಿಂದುಬಿಟ್ಟ. ಆದ್ರೆ ಕೊಡೋದಿಕ್ಕೆ ₹1 ದುಡ್ಡಿಲ್ಲ ಇವನ್ ಕೈಯಲ್ಲಿ. ಆವಾಗ ಅವನನ್ನು ಹಿಡಿದು ಕಟ್ಟಿ ಹಾಕಿದ್ರು. ಅಲ್ಲಿ ನೋಡು, ನಿನಗೆ ಎಲ್ಲಿ ತನಕ ನೀನು ದುಡ್ಡು ಕೊಡೋದಿಲ್ಲ ಅಲ್ಲಿ ತನಕ ನೀನು ಹೋಗೋದಿಕ್ಕೆ ಬಿಡಲ್ಲ ಅಂತ ಹೇಳಿ. ಆ ವಿಷಯ ಆ ಊರಿನ ರಾಜನ ಹತ್ತಿರ ಕೂಡ ಹೋಯ್ತು. ರಾಜ ಬಹಳ ಅವಿವೇಕಿ, ಕಠೋರ ವ್ಯಕ್ತಿ ಇದ್ದ. ಅವನು ಆ ಸಣ್ಣ ಹುಡುಗನನ್ನು ಕರೆಸಿದ. ಅಷ್ಟು ಸಣ್ಣ ತಪ್ಪಿಗೆ ಅಲ್ಲಿ ರಾಜ ಅಷ್ಟು ಸಣ್ಣ ತಪ್ಪು ಪಾಪ ಆ ಹುಡುಗಂದು. ಆ ಸಣ್ಣ ತಪ್ಪಿಗೆ ರಾಜ ಅವನಿಗೆ ಮರಣ ದಂಡನೆಯನ್ನ ವಿಧಿಸಿ ಬಿಟ್ಟ. ನೋಡ್ರಿ, ಎಷ್ಟು ಅವಿವೇಕಿ ರಾಜ ಇರ್ಬೋದು ಅವನು. ಎಷ್ಟು ಸಣ್ಣ ತಪ್ಪು ಪಾಪ ಅವನು, ತಿನ್ನೋದಿಕ್ಕೋಸ್ಕರ ಹಂಗೆ ಮಾಡಿದಾನ ಅವನು. ಅವಾಗ ಈ ವಿಷಯ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಗುರುವಿಗೆ ಗೊತ್ತಾಯ್ತು. ಗುರು ಅಲ್ಲಿಗೆ ಶಿಷ್ಯನನ್ನು ಹುಡ್ಕೊಂಡು ಬಂದರು. ಅವನಿಗೆ ಅವಾಗ ಪಾಸಿ ಹಾಕೋದಿಕ್ಕೆ ಅಂದ್ರೆ ನೇಣು ಕಂಬ ತಯಾರಾಗಿತ್ತು. ಹಗ್ಗ ನೇತಾಡುತ್ತಿತ್ತು. ಆ ಪಾಪ ಹುಡುಗನನ್ನ ಅಲ್ಲಿ ನಿಲ್ಲಿಸಲಾಗಿತ್ತು. ಅವಾಗ ಗುರು ಅಂದ್ರು, ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಇವನನ್ನ ಪಾಸಿಗೆ ಹಾಕ್ತಾ ಇದ್ದೀವಿ ನಾವು. ಆವಾಗ ಗುರು ಅಂದ್ರು, ಆ ಹುಡುಗನನ್ನ ಪಾಸಿಗೆ ಹಾಕಬೇಡ್ರಿ, ಅವನನ್ನ ಬಿಟ್ಟಿರ್ಬೇಡ್ರಿ, ಬದಲಿಗೆ ನನ್ನನ್ನು ಹಾಕಿರಿ ಇವತ್ತು ಅಂತ ಹೇಳಿ ಗುರು ಹೋಗಿ ಹೋಗಿ ಆ ಹಗ್ಗವನ್ನ ಕೈ ಹಿಡಿದು ತನ್ನ ಕುತಿಯಲ್ಲಿ ಹಾಕೋದಿಕ್ಕೆ ಹೋದರು. ಆವಾಗ ಶಿಷ್ಯನಿಗೆ ಯಾವುದೋ ಒಂದು ಕಣ್ಣಿನ ಸನ್ನೆಯನ್ನು ಮಾಡಿದರು ಆ ಹುಡುಗನಿಗೆ. ಅವನು ಗುರುವಿನ ಸನ್ನೆಯನ್ನ ತಿಳಿದು ಬಿಟ್ಟ. ಆವಾಗ ಗುರುವನ್ನ ಅವನು ಕೈ ಹಿಡಿದು ಹಿಂದೆ ಎಳ್ದ. ಇಲ್ಲ ನಾನು ನೇಣು ಹಾಕೊಂತೀನಿ ಅಂತೇಳಿ ಮುಂದೆ ಹೋದ. ಯಾರು? ಶಿಷ್ಯ. ಹಾಗೆ ಗುರು ಮುಂದೆ ಹೋದ್ರೆ ಶಿಷ್ಯ ಎಳಿತಾನೆ, ಶಿಷ್ಯ ಮುಂದೆ ಹೋದ್ರೆ ಗುರು ಎಳಿತಾನೆ. ರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಅರೆ, ನೇಣು ಕಂಬ ಅಂದ ತಕ್ಷಣ ಪ್ರಾಣ ಭಯದಲ್ಲಿ ಜೀವಗಳು ನಡುತ್ತವೆ ಅಂದ ಮೇಲೆ ಇವ್ರು ಯಾಕೆ ಇಂಥದ್ದು ಮಾಡ್ತಿದ್ದಾರೆ? ನಾನು ಮುಂದೆ ಅಂತ ನೇಣು ಹತ್ತೋದಿಕ್ಕೆ ಯಾಕೆ ಮೇಲೆ ಮಾಡ್ತಿದ್ದಾರೆ? ಆವಾಗ ರಾಜ ಕೇಳ್ದ, ನೀವೇನು ಹುಚ್ಚರಿದ್ದೀರೋ ಇಲ್ಲ ಜಾಂಡ್ರಿದ್ದೀರೋ? ಸಾಯೋದಿಕ್ಕೆ ಎಲ್ಲರೂ ಹೆದರ್ತಾರೆ ಅಂತ ಅಂದಮೇಲೆ ನೀವು ಯಾಕೆ ಸಾಯೋದಿಕ್ಕೆ ಇಷ್ಟಪಡ್ತಿದ್ದೀರಿ? ಆವಾಗ ಗುರು ಹೇಳಿದ್ರು, ಏ ರಾಜ, ನಿನಗೆ ಗೊತ್ತಿಲ್ಲ, ಈ ತಿಥಿಯಲ್ಲಿ ಈ ಸಮಯದಲ್ಲಿ ಈಗ ಬಹಳ ಸಮಯ ಮಿಂಚಬಾರದು. ಇಷ್ಟೇ ಸಮಯ ಬಾಕಿ ಇದೆ, 4-5 ನಿಮಿಷ ಮಾತ್ರ ಬಾಕಿ ಇದೆ. ಅದರ ಒಳಗಡೆ ಯಾರು ನೇಣು ಕಂಬವನ್ನು ಏರುತ್ತಾರೆ ನೇರವಾಗಿ ಸ್ವರ್ಗದಲ್ಲಿ ದೊಡ್ಡ ಇಂದ್ರ ಪದವಿಗೆ ಹೋಗುತ್ತಾರೆ ಅಂತ ಗುರು ಹೇಳಿಬಿಟ್ರು. ರಾಜ ಬಹಳ ದೊಡ್ಡ ಅವಿವೇಕಿ ಇದ್ದ. ಎದ್ದು ಬಂದ. ಆ ಗುರುವನ್ನ ಶಿಷ್ಯನನ್ನ ಕೆಳಗಡೆ ಎಳೆದು ಹಾಕ್ದ. ತಾನು ನೇರವಾಗಿ ನೇಣು ಕಂಬಕ್ಕೆ ಅಂದ್ರೆ ಪಾಸಿಯನ್ನ ತನ್ನ ಕುತ್ತಿಗೆಗೆ ನೇರವಾಗಿ ಹಾಕೊಂಡು ತಾನೇ ಜೋತು ಬಿದ್ದು ರಾಜ ಸತ್ತು ಹೋದ. ನೋಡಿ, ಗುರು ಯಾವಾಗ ಯಾರಿಗೆ ಹೇಗೆ ಉಪಕಾರ ಮಾಡ್ತಾರೆ, ಯಾವ ರೀತಿಯಲ್ಲಿ ಉಪಕಾರ ಮಾಡ್ತಾರೆ ಅಂತ ಹೇಳೋದಿಕ್ಕೆ ಆಗಲ್ಲ. ಅದಾದ ನಂತರ ಶಿಷ್ಯನಿಗೆ ಗುರು ಮಾಡಿರೋ ಉಪಕಾರ ಗೊತ್ತಾಯ್ತು. ಗುರುವಿನ ಆಜ್ಞೆಯನ್ನ ಪಾಲನೆ ಮಾಡೋದಕ್ಕೆ ಶಿಷ್ಯ ಪ್ರಾರಂಭ ಮಾಡಿದ.